ಮಳವಳ್ಳಿ ತಾಲೂಕು ಏನಿದೆ ಅದು ಮಂಡ್ಯ ಜಿಲ್ಲೆಯಲ್ಲೇ ಅತಿ ದೊಡ್ಡ ತಾಲೂಕು ಮತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ತಾಲೂಕು. ಮಂಡ್ಯ ನಗರವು ಕೂಡ ಹೆಚ್ಚಿನ ಜನರನ್ನು ಹೊಂದಿರತಕ್ಕಂಥ ತಾಲೂಕು. ನಾವೇನು ಮದ್ದೂರಿಗೆ ಕೊಡಬೇಡಿ ಅಂತ ಹೇಳ್ತಿಲ್ಲ. ಈಗಾಗಲೇ ಮದ್ದೂರಲ್ಲಿ ಒಂದಿದೆ, ಶಿವಪುರದಲ್ಲಿ ಒಂದಿದೆ, 2 ಅಂಚೆ ಕಚೇರಿಗಳಿವೆ. ಬೇಕು ಅಂತಂದ್ರೆ ಅವ್ರು ಇನ್ನೊಂದು ಯಾವ್ದಾದ್ರು ಬೇಕಾಗಿದ್ರೆ ಸರ್ಕಾರದಿಂದ ತೆಗೆದುಕೊಂಡು ಅನುಮತಿ. ಅವರು ಕೊಡೋದಕ್ಕೋಸ್ಕರ ಮಳವಳ್ಳಿಯಲ್ಲಿ ತೀರಾ ಅಗತ್ಯ ಇರತಕ್ಕಂಥ ಪೋಸ್ಟ್ ಆಫೀಸನ್ನು ಕಿತ್ಕೊಳ್ಳೋದಿದೆಯಲ್ಲ, ಅದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವಾಗ ಮಳವಳ್ಳಿ ಪಟ್ಟಣದ ಪ್ರತಿಷ್ಠಿತ ಬಡಾವಣೆಯಾದಂಥ NES ಅನಿತಾ ಗಾರ್ಮೆಂಟ್ ರಸ್ತೆಯಲ್ಲಿದೆ ನೋಡಿ ಸ್ನೇಹಿತರೆ. ಇವತ್ತಿನ ಸುದ್ದಿಯ ವಿಶೇಷತೆ ಏನು ಅಂದರೆ ಸ್ನೇಹಿತರೆ, ನೋಡಿ ನಿಮಗೆ ಇಲ್ಲಿ ಒಂದು ಅಂಚೆ ಕಚೇರಿ ಕಾಣ್ತಾ ಇದೆ ನೋಡಿ. ಇದು NES ಎಕ್ಸ್ಟೆನ್ಷನ್ ಪೋಸ್ಟ್ ಆಫೀಸ್ ಅಂತ ಬಹಳ ವರ್ಷಗಳಿಂದ ಇದು ಕಾರ್ಯನಿರ್ವಹಿಸಿದೆ ಸ್ನೇಹಿತರೆ. ಆದರೆ ಇತ್ತೀಚೆಗೆ ಈ ಪೋಸ್ಟ್ ಆಫೀಸ್ ಒಂದು ಸಂಚಕಾರ ಬಂದಿದೆ. ಅದೇನಂತಂದ್ರೆ 18ನೇ ತಾರೀಕು, ಇದೇ ತಿಂಗಳ 18ನೇ ತಾರೀಕು ಇದನ್ನ ಮದ್ದೂರಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಇದು ನಿಜಕ್ಕೂ ಬಹಳ ಬೇಸರದ ಸಂಗತಿ. ಈ ಒಂದು ವಿಚಾರದ ಬಗ್ಗೆ ವಕೀಲರಾದಂಥ ಶ್ರೀಯುತ ಸುಬ್ರಹ್ಮಣ್ಯ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಮೊದಲನೆಯದಾಗಿ ನಾವು ಮಳವಳ್ಳಿಯ NES ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥವ್ರು. ಈ NES ನಲ್ಲಿ ವಾಸ ಮಾಡ್ತಾ ಇರ್ತಕ್ಕಂತಹ ಬಹುತೇಕ ನಮ್ಮ ಎಲ್ಲರ ಪೋಸ್ಟ್ ಆಫೀಸ್ನ ಖಾತೆ ತೆಗೆದೇ ಇರ್ತಕ್ಕಂಥದ್ದೇ ನಾವು NES ಎಕ್ಸ್ಟೆನ್ಷನ್ನ ಈ ಪೋಸ್ಟ್ ಆಫೀಸ್ನಲ್ಲಿ, ಯಾವುದು NES ಎಕ್ಸ್ಟೆನ್ಷನಲ್ಲಿ ಇರ್ತಕ್ಕಂಥದ್ದು. ನಾವು ನಮ್ಮ ಹೆಣ್ಮಕ್ಳುಗಳಿಗೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಖಾತೆ ತೆಗೆದುಕೊಂಡಿರ್ತಕ್ಕಂಥದ್ದು ಕೂಡ ಇಲ್ಲೇ. ನಮಗೆ ಇಲ್ಲಿರೋದ್ರಿಂದ ನಮ್ಮ ಹೆಣ್ಣು ಮಕ್ಕಳುಗಳ ಖಾತೆಗಳಿಗೆ ಹಣ ಹಾಕೋದಕ್ಕೆ ಸುಲಭ ಆಗ್ತದೆ. ನಾವು ಬರಲಿಲ್ಲ ಅಂತಂದ್ರೆ ನಮ್ಮ ಹೆಂಡತಿಯವರ ಬಂದ್ಕೊಡ್ತಾರೆ, ಅಥವಾ ನಮ್ಮ ತಂದೆ ತಾಯಿಗಳು ವಯಸ್ಸಾಗಿರ್ತಕ್ಕಂಥವ್ರು ಹತ್ತಿರದಲ್ಲೇ ಆಗಿರ್ತಕ್ಕಂಥದ್ರಿಂದ ಕಟ್ತಾರೆ. NES ಎಕ್ಸ್ಟೆನ್ಷನ್ಗೂ ಮಳವಳ್ಳಿಯ ನಗರ ಕೇಂದ್ರಿತ ಮುಖ್ಯ ಅಂಚೆ ಕಚೇರಿಗೂ ಕನಿಷ್ಠ ಪಕ್ಷ 1.5 ರಿಂದ 2 ಕಿಲೋಮೀಟರ್ ದೂರ ಇದೆ. 1.5 ರಿಂದ 2 ಕಿಲೋಮೀಟರ್ ದೂರ ಇದೆ. ಅಲ್ಲಿಗೆ ಹೆಣ್ಮಕ್ಳು ಒಬ್ಬರೇ ಹೋಗಿ ಕಟ್ಕೊಂಬರೋದೇ ಆಗಲಿ, ವಯಸ್ಸಾಗಿರೋರು ಹೋಗಿ ಬರೋದಕ್ಕಾಗಲ್ಲ. ಯಾಕೆಂತಂದ್ರೆ ರಸ್ತೆಯಲ್ಲಿ ವಾಹನಗಳ ಸಂಚನೆ ದಟ್ಟಣೆ ಜಾಸ್ತಿ ಇದೆ. ಅದರಿಂದಾಗಿ ನಾವು ಇದನ್ನೇ ಜಾಸ್ತಿ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ನಮ್ಮ ಮಕ್ಕಳುಗಳ ಸುಕನ್ಯಾ ಸಮೃದ್ಧಿ ಯೋಜನೆ ಖಾತೆ ಇರಬಹುದು, ಅಥವಾ ಮಕ್ಕಳುಗಳಿಗೆ ಸಂಬಂಧಪಟ್ಟಂತಹ ಶಾಲೆಗೆ ಲಿಂಕ್ ಆಗಿರ್ತಕ್ಕಂತಹ ಖಾತೆಗಳೆಲ್ಲವನ್ನು ಕೂಡ ನಾವು ಇಲ್ಲೇ ತೆಗೆದಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ವಕೀಲರ ಬಹುತೇಕ ಕಚೇರಿಗಳು ನಾವು NES ಬಡಾವಣೆಯಲ್ಲೇ ಇರ್ತಕ್ಕಂಥದ್ದು. ನಾವು ರಿಜಿಸ್ಟರ್ ಪೋಸ್ಟು ಅಥವಾ ಸ್ಪೀಡ್ ಪೋಸ್ಟ್ಗಳನ್ನು ಮಾಡೋದಕ್ಕೆ, ಅಂಚೆ ವ್ಯವಹಾರಗಳನ್ನು ಮಾಡೋದಕ್ಕೆ ನಾವು ಇದನ್ನೇ ಅವಲಂಬಿಸ್ಕೊಂಡಿದ್ವಿ. ಯಾಕೆಂದರೆ ಮುಖ್ಯ ಕಚೇರಿಯಲ್ಲಿ ಯಾವಾಗಲೂ ಕೂಡ ಜನಸಂದಣಿ ಜಾಸ್ತಿ ಇರೋದ್ರಿಂದ ನಾವು ನಮ್ಮ ಕಚೇರಿ ಟೈಮು ಮತ್ತು ಕೋರ್ಟಿನ ಟೈಮ್ಗಳನ್ನು ಹೊಂದಿಸ್ಕೊಳ್ಬೇಕಾದ್ರೆ ನಮಗೆ ಈ ಪೋಸ್ಟ್ ಆಫೀಸಿನ ಅವಶ್ಯಕತೆ ಅನಿವಾರ್ಯ. ಜೊತೆಗೆ ಮಳವಳ್ಳಿ ತಾಲೂಕೇನಿದೆ ಅದು ಮಂಡ್ಯ ಜಿಲ್ಲೆಯಲ್ಲೇ ಅತಿ ದೊಡ್ಡ ತಾಲೂಕು ಮತ್ತು ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ತಾಲೂಕು. ಮಂಡ್ಯ ನಗರವು ಕೂಡ ಹೆಚ್ಚಿನ ಜನರನ್ನು ಹೊಂದಿರತಕ್ಕಂಥ ತಾಲೂಕು. ನಾವೇನು ಮದ್ದೂರಿಗೆ ಕೊಡಬೇಡಿ ಅಂತ ಹೇಳ್ತಿಲ್ಲ. ಈಗಾಗಲೇ ಮದ್ದೂರಲ್ಲಿ ಒಂದಿದೆ, ಶಿವಪುರದಲ್ಲಿ ಒಂದಿದೆ, 2 ಅಂಚೆ ಕಚೇರಿಗಳಿವೆ. ಬೇಕು ಅಂತಂದ್ರೆ ಅವ್ರು ಇನ್ನೊಂದು ಯಾವ್ದಾದ್ರು ಬೇಕಾಗಿದ್ರೆ ಸರ್ಕಾರದಿಂದ ತೆಗೆದುಕೊಂಡು ಅನುಮತಿ. ಅವರು ಕೊಡೋದಕ್ಕೋಸ್ಕರ ಮಳವಳ್ಳಿಯಲ್ಲಿ ತೀರಾ ಅಗತ್ಯ ಇರತಕ್ಕಂಥ ಪೋಸ್ಟ್ ಆಫೀಸನ್ನು ಕಿತ್ಕೊಳ್ಳೋದಿದೆಯಲ್ಲ, ಅದು ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಸುಲಲಿತವಾಗಿ ಚಲಿಸ್ತಾ ಇರ್ತಕ್ಕಂತಹ ಸುಕನ್ಯಾ ಸಮೃದ್ಧಿ ಯೋಜನೆಯ ಖಾತೆಗಳ ಮೇಲೆ, ಅಲ್ಲಿನ ಹಣದ ಉಳಿಸುವಿಕೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜೊತೆಗೆ ವಕೀಲರಿಗೆ ಕೆಲಸಗಳ ಒತ್ತಡದಿಂದ, ಕಚೇರಿಗಳ ಒತ್ತಡದಿಂದಾಗಿ ಅಲ್ಲಿಯೂ ಕೆಲಸ ಜಾಸ್ತಿ ಇರೋದ್ರಿಂದ ಯಾರು ಸ್ಪಂದಿಸೋದಕ್ಕಾಗೋದಿಲ್ಲ. ಈಗಾಗಲೇ ನೀವು ಈ ಮುಖ್ಯ ಅಂಚೆ ಕಚೇರಿಗಳಿಗೆ ಹೋದ್ರೆ ನಿಮ್ನ ಯಾರು ಕೇಳೋರಿಲ್ಲ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಷ್ಟು ಒತ್ತಡ ಇದೆ, ಕೆಲಸದ ಒತ್ತಡ. ಅಂಥ ಸಮಯದಲ್ಲಿ ಇದನ್ನ ನೀವು ಏನಾರು ಕಿತ್ಕೊಳ್ತು ಅಂತಂದ್ರೆ ಅಲ್ಲಿನ ಸಿಬ್ಬಂದಿಗಳು ಕೆಲಸನೂ ಮಾಡೋದಕ್ಕಾಗಲ್ಲ, ನಾವು ಹೋಗಿ ನಿಂತು ಕೆಲಸನೂ ಮಾಡಿಸ್ಕೊಳಕ್ಕಾಗಲ್ಲ, ಸುಕನ್ಯಾ ಸಮೃದ್ಧಿ ಯೋಜನೆ ದುಡ್ಡು ಕಟ್ಟೋಕ್ಕಾಗಲ್ಲ, ನಮ್ಮ ಇತರ ಖಾತೆಗಳಲ್ಲೂ ಕೂಡ ದುಡ್ಡು ಮೇಂಟೈನ್ ಮಾಡೋದಕ್ಕಾಗಲ್ಲ. ಅದರಿಂದಾಗಿ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಈಗಲಾದರೂ ನಿದ್ದೆಯಿಂದ ಎದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಳವಳ್ಳಿಯ ಏನು ಉಪ ಅಂಚೆ ಕಚೇರಿ ಇದೆ ಅದರ ವರ್ಗಾವಣೆಯನ್ನು ತಡೆ ಹಿಡಿಬೇಕು. ಇಲ್ಲ ಅಂತಂದ್ರೆ ಸಾರ್ವಜನಿಕರಿಗೆ ಬಹಳ ತುಂಬಲಾರದ ಕಷ್ಟ ಆಗ್ತದೆ. ಸ್ನೇಹಿತರೆ, ಏನು ಸುಬ್ರಹ್ಮಣ್ಯ ಅವರು ಹೇಳಿದ್ರಲ್ಲ ನೋಡಿ, ಈ ಒಂದು ಮೂಲ ಅಂಚೆ ಕಚೇರಿ ಒಂದು ಉಪ ಅಂಚೆ ಕಚೇರಿಯಿಂದ ಮುಖ್ಯ ಅಂಚೆ ಕಚೇರಿ ನೋಡಿ ಸುಮಾರು 1 ರಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಇಷ್ಟು ದೂರ NES ಭಾಗದ ಹಿರಿಯ ನಾಗರಿಕರು ಮತ್ತೆ ಸಾಕಷ್ಟು ಮಹಿಳೆಯರು ಇಲ್ಲಿಗೆ ಬಂದು ಹೋಗಲಿಕ್ಕೆ ಸಾಕಷ್ಟು ಅನಾನುಕೂಲತೆಗಳಿದೆ ಸ್ನೇಹಿತರೆ. ಇದನ್ನೆಲ್ಲ ಏನು ಹಾಲಿ ಶಾಸಕರು, ಮಾಜಿ ಶಾಸಕರು ಮತ್ತೆ ನಮ್ಮ ಮಂಡ್ಯದ ಸಂಸದರು
ಕುಮಾರಸ್ವಾಮಿ ಅವರು ಇವರೆಲ್ಲರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ನಾನು ಒತ್ತಾಯಿಸ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ನಿಮ್ಮನ್ನು ಹಿಂದೆ ಇದ್ದಂಥ ಅನಂತರಾಮ್ ವೃತ್ತದಲ್ಲಿರುವಂಥ ಒಂದು ಮೂಲ ಕಚೇರಿ ಯಾವ ರೀತಿ ದುಸ್ಥಿತಿಗೆ ಬಂದಿದೆ ಅಂತ ಅದನ್ನು ತೋರಿಸ್ತೀನಿ. ಅದನ್ನು ಸರಿಪಡಿಸ್ಬೋದಿತ್ತು, ಅದನ್ನು ಸರಿಪಡಿಸುವ ಇಚ್ಛಾಶಕ್ತಿ ಯಾರೂ ತೋರಿಸ್ತಾ ಇಲ್ಲ. ಬನ್ನಿ ಸ್ನೇಹಿತರೆ ಅಲ್ಲಿಗೆ ಹೋಗೋಣ. ನೋಡಿ, ಮಳವಳ್ಳಿ ಪಟ್ಟಣದ ಹೃದಯ ಭಾಗದಲ್ಲಿರುವಂಥ ಅನಂತರಾಮ್ ವೃತ್ತದ ಬಳಿ ಒಂದು BSNL ಆಫೀಸು ಇದೆ, ಮತ್ತು ಅಂಚೆ ಕಚೇರಿನ ಕೇವಲ ಒಂದು ಸಣ್ಣ ಪುಟ್ಟ ತೊಂದರೆಗಳಿರೋ ಕಾರಣಕ್ಕೋಸ್ಕರ ಇದನ್ನ ಪಳೆಯುಳಿಕೆಯಾಗಿ ಪರಿವರ್ತನೆ ಮಾಡ್ತಿದ್ದಾರೆ ಈ ಮಳವಳ್ಳಿ ತಾಲೂಕು ಆಡಳಿತ ಸ್ನೇಹಿತರೆ. ಈ ಒಂದು ಪೋಸ್ಟ್ ಆಫೀಸ್ಗೆ ಏನೂ ಆಗಿಲ್ಲ, ಕೆಲವೊಂದು ಸಣ್ಣ ಪುಟ್ಟ ನ್ಯೂನತೆಗಳಿದೆ, ಅದನ್ನು ಸರಿಪಡಿಸಿ ಮತ್ತೆ ಈ ಪೋಸ್ಟ್ ಆಫೀಸ್ಗೆ ಮರುಜೀವ ಕೊಡ್ಬೋದು ಸ್ನೇಹಿತರೆ. ಆದರೆ ಈ ಮಳವಳ್ಳಿ ತಾಲೂಕಿನ ಯಾವೊಬ್ಬ ಹಿಂದೆ ಇದ್ದಂಥ ಜನಪ್ರತಿನಿಧಿ ಇರ್ಬೋದು, ಇವಾಗಿರುವಂಥ ಜನಪ್ರತಿನಿಧಿ ಇರ್ಬೋದು, ಯಾರೊಬ್ಬರಿಗೂ ಕೂಡ ಇಚ್ಛಾಶಕ್ತಿ ಇಲ್ಲ ಸ್ನೇಹಿತರೆ. ಕೇವಲ ಹೊಸ ಕಾಮಗಾರಿಗಳ ಬಗ್ಗೆ ಮಾತ್ರ ಆಸಕ್ತಿ ತೋರಿಸ್ತಾರೆ. ಯಾಕೆಂದರೆ ರಿಪೇರಿಯಲ್ಲಿ ಹೆಚ್ಚು ಕಮಿಷನ್ ಸಿಗಲ್ವಲ್ಲ, ಅದೇ ಈ ತಾಲೂಕಿನ ದೌರ್ಭಾಗ್ಯ ಸ್ನೇಹಿತರೆ. ಧನ್ಯವಾದ ಸ್ನೇಹಿತರೆ ಈ ಒಂದು ಸುದ್ದಿ ನೋಡಿದ್ದಕ್ಕಾಗಿ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನಗಳಿಗೆ ಸಬ್ಸ್ಕ್ರೈಬ್ ಮಾಡಿಸಿ. ಧನ್ಯವಾದ ಸ್ನೇಹಿತರೆ.